ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಮೀನಾ ಮತ್ತು ಕೇಶವ ಗಿರೀಶ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ವಲ್ಲಭನ್ನ ನಂದ ಅವರ ಮುಂದೆ ಒಳ್ಳೆಯವನ್ನು ಮಾಡಬೇಕು ಅಂತ ಮಸ್ತ್ ಪ್ಲಾನ್ ಮಾಡ್ತಾರೆ. ಆದರೆ ಅವರ ಪ್ಲಾನ್ ಉಲ್ಟಾ ಹೊಡ್ತದ. ನಂದ ಅವ್ರಿಗೆ ಅವರ ಪ್ಲಾನ್ ವಿಷಯ ಗೊತ್ತಾಗ್ಬಿಟ್ಟದ. ಹಾಗಾದರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದ ಅವರು ವಲ್ಲಭನ ಮೇಲೆ ಸೆಟ್ ಆಗಿದ್ದಾರೆ, ಮತ್ತೆ ವಲ್ಲಭನ ಮನೆ ಕರ್ಕೊಂಡು ಬರಬೇಕಾಗಿದೆ. ಅದೇ ಕಾರಣಕ್ಕೆ ಇಲ್ಲಿ ಮೀನಾ ಒಂದು ಸೂಪರ್ ಐಡಿಯಾವನ್ನು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಪ್ರಿಯಾ ಮತ್ತು ವೀಣವ್ರನ್ನ ಮನೆಯಿಂದ ಹೊರಗಡೆ ಕೂಡ ಕಳಿಸಿದ್ದಾರೆ. ಅವರಿದ್ರೆ ಖಂಡಿತ ಈ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ. ಈ ಕಡೆ ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಬೀದಿ ನಾಟಕ ಮಾಡೋರನ್ನ ನೋಡೋದಕ್ಕೆ ಅಂತ ಅವರ ಬಳಿಗೆ ಹೋಗಿದ್ದಾರೆ. ಅವರನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡದೆ ನೀವು ಬೀದಿ ನಾಟಕ ಮಾಡಬೇಕಾಗಿಲ್ಲ, ಬಟ್ ಬೀದಿಲಿ ನಾಟಕ ಮಾಡಬೇಕು ಅಷ್ಟೇ. ನೀವು ಇಬ್ಬರು ಗಂಡ ಹೆಂಡತಿ ಥರ ನಾಟಕ ಮಾಡಬೇಕು. ಗಂಡ ಕುಡುಕನಾಗಿರಬೇಕು, ಹೆಂಡತಿ ಪಾಪ ಅಮಾಯಕಳಾಗಿ ಮುಗ್ಧಳಾಗಿರಬೇಕು. ನೀವು ಅವಳನ್ನು ದುಡ್ಡು ಕೊಡು ಅಂತ ಪೀಡಿಸ್ಬೇಕು, ಆಕೆ ದುಡ್ಡು ಕೊಡೋದಿಲ್ಲ ಅಂತ ಹೇಳಬೇಕು. ನೀವು ಅವ್ರಿಗೆ ತೆಗೆದು ಬಾರಿಸ್ಬೇಕು ಅಂತ ಹೇಳಿ ಮೀನಾ ಹೇಳಿದಾಗ, ಏನು ನಾನು ಹೊಡಿಸ್ಕೋಬೇಕಾ, ಹಾಗಿದ್ರೆ ಈ ನಾಟಕ ಎಲ್ಲ ಅಸಾಧ್ಯ ಅಂತ ಹೇಳಿಬಿಡ್ತಾರೆ ಆ ವ್ಯಕ್ತಿ. ಯಾಕೆ ಈ ರೀತಿ ಮಾತಾಡ್ತಿದ್ರ, ನೀವು ಹೊಡೆಯೋದನ್ನು ಎಲ್ಲರೂ ಕೂಡ ನೋಡಿದ್ದಾರೆ, ಆದರೆ ನೀವು ಹೊಡಿಸ್ಕೊಳ್ಳೋದನ್ನ ಯಾರು ನೋಡಿಲ್ವಲ್ಲ, ಇದು ಹೇಗೋ ನಾಟಕ ತಾನೆ ಅಂತ ಮೀನಾ ಕನ್ವಿನ್ಸ್ ಮಾಡ್ತಿದ್ದಾರೆ. ಅದು ಒಂದು ರೀತಿ ಸರಿ ಆಯಿತು ಅಂತ ಹೇಳಿದ್ದೆ ಆ ವ್ಯಕ್ತಿ ನಾಟಕಕ್ಕೆ ಒಪ್ಕೋತಾರೆ. ಜೊತೆಗೆ ಯಾರ ಮುಂದೆ ನಾಟಕ ಮಾಡಬೇಕು, ಹೇಗೆ ಎಂತು ಎಲ್ಲವನ್ನ ಕೂಡ ಕೇಳ್ತಾರೆ. ಆಗ ವಲ್ಲಭನ ಹೆಸರನ್ನ ಹೇಳಿದ್ದೆ ಫೋಟೋವನ್ನು ಕೂಡ ತೋರಿಸ್ತಾರೆ. ನೋಡಿ, ನೀವು ನಾಟಕ ಮಾಡಬೇಕು, ಬೀದಿಲಿ ನಾಟಕ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಬರ್ತಾರೆ, ನಿಮ್ಮನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ಹೆಂಡತಿಗೆ ಹೊಡಿತೀಯಾ ನೀನು ಅಂತ ಹೇಳಿ ನಿಮಗೊಂದು 4 ಏಟ್ ಬಂದು ಅವರು ಹೊಡಿತಾರೆ. ನೋಡಿ, ಇವರೇನೆ ಬಂದು ನಿಮಗೆ ಹೊಡೆಯೋದು ಅಂತ ಹೇಳಿ ಮೀನಾ ಮತ್ತು ಕೇಶವ ವಲ್ಲಭನ ಫೋಟೋವನ್ನು ತೋರಿಸ್ತಾರೆ. ಹೌದಾ, ಇವನು ಬಂದು ಹೊಡೆಯೋದಾ, ಸರಿ ಆಯಿತು, ಪೇಮೆಂಟ್ ಎಷ್ಟು, ಅದು ಇದು ಅಂತ ಎಲ್ಲವನ್ನ ಕೂಡ ಇಬ್ಬರು ಕೂಡ ಮಾತನಾಡ್ತಾರೆ ನಾಟಕ ಮಾಡೋರು ಹಾಗೆ ಮೀನಾ ಕೇಶವ. ನಂತರ ಇಬ್ರಿಗೂ ಕೂಡ ಓಕೆ ಆಗುತ್ತೆ. ನಂತರ ಇಲ್ಲಿ ಕೇಶವ ಕಲ್ ತಗೊಂಡಿದ್ದೆ, ನೀವೇನಾದರೂ ನಾಟಕ ನೆಟ್ಟಗೆ ಮಾಡಿದೆ, ಪ್ಲಾನ್ ಉಲ್ಟಾ ಆಯಿತು ಅಂದರೆ 32 ಅಲ್ಲಲ್ಲಿ 2 ಅಲ್ಲಿ ಬಿಟ್ಟು ಯಾವುದು ಕೂಡ ಉಳಿಯೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಕೇಶವ ಮತ್ತು ಮೀನಾ ಹೊರಡ್ತಾರೆ. ನಂತರ ಇಲ್ಲಿ ಗಿರೀಶ್ ಅವರು ಮೀನಾಗೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಮೀನಾ ಕೂಡ ಬರ್ತಾರೆ. ಮೀನಾ ಬಂದಿದ್ದೆ, ಏನಾಯಿತು ಮೀನಾ, ನಾಟಕದವ್ರು ಸಿಕ್ಕಿದ್ರ, ಮಾತಾಡಿದ್ಯಾ, ಎಲ್ಲ ಕೂಡ ಸರಿ ಹೋಯ್ತಾ ಅಂತ ಗಿರೀಶ್ ಅವರು ಕೇಳಿದ್ದಕ್ಕೆ, ಹಾಂ ಅತ್ತೆ ನಾಟಕದವ್ರು ಸಿಕ್ಕಿದ್ರು, ಮಾತಾಡಿದ್ವಿ, ಆದರೆ ನಾನು ನಿಮಗೆ ರಾಣಿ ಅನ್ನೋ ಹುಡುಗಿ ಬಗ್ಗೆ ಹೇಳ್ತಿದ್ದೆ, ಗೊತ್ತಿದೆಯಾ, ಅವರಮ್ಮ ಕಾವೇರಿಯವರು ಜೈಲಲ್ಲಿದ್ದಾರೆ, ಮಗು ಕೂಡ ಜೈಲಲ್ಲೇ ಹುಟ್ಟು ಬೆಳೆದಿದೆ ಅಂತ ಅಂದಾಗ, ಹಾಂ ಹೌದು ಗೊತ್ತಿದೆ, ಹೇಳ್ತಿದ್ಯಲ್ಲ ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ. ಅದೇ ಈಗ ರಾಣಿ ಹೊರಗಡೆ ಬಂದಿದ್ದಾಳೆ, ಪಾಪ ಒಂದೇ ಹುಡುಗಿ, ಅವ್ರ ಮಾವನ ಮನೇಲಿದ್ದಾಳೆ ಅಂತೆಲ್ಲ ಮಾತನಾಡ್ತಿರ್ತಾರೆ ಮೀನಾ ಅವರು. ಆಗ ಎಮೋಷ್ನಲ್ ಆಗಿಬಿಡ್ತಾರೆ ಗಿರೀಶ್ ಅವರು. ಅಲ್ಲಿ ಒಂದು ಮಗು ಜೈಲಿಂದ ಹೊರಗಡೆ ಬಂದಿದೆ, ಆದರೆ ಇಲ್ಲಿ ನನ್ನ ಮಗ ನನ್ನ ಕಣ್ಮುಂದೆನೇ ಹೊರಗಡೆ ನಿಂತು ಕಷ್ಟ ಅನುಭವಿಸ್ತಿದ್ದಾನೆ. ಒಂದು ತಾಯಿಗೆ ಇದು ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ಅಂತ ಹೇಳಿ ಗಿರೀಶ್ ಅವರು ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗ್ತಾರೆ. ಆಗ ಇಲ್ಲಿ ಮೀನಾ, ದಯವಿಟ್ಟು ಅತ್ತೆ ಬೇಜಾರು ಮಾಡ್ಕೋಬೇಡಿ, ಎಲ್ಲ ಕೂಡ ಸರಿ ಹೋಗುತ್ತೆ, ನಮ್ಮ ಪ್ಲಾನ್ ಪ್ರಕಾರ ವರ್ಕ್ ಮಾಡೋಣ ಅಂತ ಹೇಳಿ ಮೀನಾ ಕೂಡ ಹೇಳ್ತಾರೆ. ನಂತರ ಇಲ್ಲಿ ನಂದ ಅವ್ರನ್ನ ಗಿರೀಶ್ ಅವರು ಕರ್ಕೊಂಡು ಬರ್ತಿದ್ದಾರೆ. ಏನಿದು ಗಿರೀಶ, ನಾವು ಈ ದಾರಿಲಿ ಹೋಗ್ತಾ ಇದ್ದೀವಿ, ನೀನು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದಲ್ವಾ, ಮತ್ತೆ ಯಾಕೆ ಈ ದೇವಸ್ಥಾನದ ರೋಡ್ ಬೇರೆ ಅಲ್ವಾ, ಇಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂದಾಗ, ಆ ರೋಡ್ ರಿಪೇರಿ ಆಗಿದೆ ಕಣ್ರಿ, ಅದೇ ಕಾರಣಕ್ಕೆ ಇಲ್ಲಿ ಹೋಗ್ತಿರೋದು ಅಂತ ಗಿರೀಶ್ ಅವರು ಹೇಳ್ತಾರೆ. ಅತ್ತ ಕಡೆ ಅಮ್ಮು ಕೂಡ ವಲ್ಲಭಂಗೆ ಕರೆ ಮಾಡಿದಾಳೆ. ವಲ್ಲಭ, ಇಲ್ಲಿ ಯಾರು ನನ್ನ ರೇಗಿಸ್ತಿದ್ದಾರೆ, ವಲ್ಲಭ ಬಂದು ಕಾಪಾಡು ಅಂದಾಗ, ಏನು ನಿನ್ನನ್ನು ರೇಗಿಸ್ತಿದಾರ, ನಾನು ಯಾಕೆ ಬರಬೇಕು, ನೀನೇ ಅವ್ರ ಜೊತೆ ಫೈಟ್ ಮಾಡು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ವಲ್ಲಭ, ನಾನು ಫೈಟ್ ಮಾಡೋಕ್ಕಾಗತ್ತಾ, ಪ್ಲೀಸ್ ವಲ್ಲಭ ನನ್ನನ್ನು ಬಂದು ಕಾಪಾಡು ವಲ್ಲಭ ಅಂತ ಹೇಳಿ ಅಮ್ಮು ಹೇಳಿದಾಗ, ಅಯ್ಯೋ ನಿನ್ನ ಮುಖ ಹೋಗಿ ಹತ್ರದಿಂದ ತೋರಿಸು, ಅದಕ್ಕೆ ಅವರು ಓಡೋಗ್ಬಿಡ್ತಾರೆ ಅಂತ ವಲ್ಲಭ ತಮಾಷೆಯಿಂದ ಮಾತಾಡ್ತಾರೆ. ಏನಿದು ವಲ್ಲಭ, ಇಂಥ ಪರಿಸ್ಥಿತಿಯಲ್ಲೂ ಈ ರೀತಿ ತಮಾಷೆ ಮಾಡ್ತಿದ್ಯಲ್ಲ, ನಿನಗೆ ಇದು ಸರಿ ಅಂತ ಅನ್ನಿಸ್ತಿದ್ಯಾ ಅಂತ ತುಂಬ ಎಮೋಷ್ನಲಿ ಡ್ರಾಮಾ ಮಾಡ್ತಾರೆ ಅಮ್ಮು. ಅಯ್ಯೋ ಇಷ್ಟು ಸೀರಿಯಸ್ ಆಗಿದೆ, ಬಂದೇ ಇರು ಅಂತ ಹೇಳಿ ವಲ್ಲಭ ಅಮ್ಮು ಇರೋ ಕಡೆ ಬರ್ತಿದ್ದಾರೆ. ಎತ್ತ ಕಡೆ ನಂದ ಹಾಗೆ ಗಿರೀಶ್ ಅವರು ಕೂಡ ಬರ್ತಿರೋದನ್ನು ಇಲ್ಲಿ ಮೀನಾಗೆ ಅಪ್ಡೇಟ್ ಮಾಡ್ತಿದ್ದಾರೆ ಗಿರೀಶ್ ಅವರು ಕೂಡ. ನಂತರ ಬಂದಿದ್ದಾಯಿತು, ಅತ್ತೆ ಮತ್ತು ಮಾವ ಕೇಶವ ಇವರನ್ನ ನಾಟಕ ಮಾಡೋದಕ್ಕೆ ಹೇಳಬೇಕು ಅಂತ ಹೇಳಿ ಮೀನಾ ಮಾತಾಡ್ಕೋತಾರೆ. ನಂತರ ನಾಟಕ ಮಾಡೋರಿಬ್ರಿಗೂ ಕೂಡ ಹೋಗಿ ಈಗ ನಾಟಕ ಶುರು ಮಾಡಿಕೊಡಿ ನೀವು ಅಂತ ಹೇಳಿ ಕಳಿಸ್ತಾರೆ. ನಂತರ ನಂದ ಅವರು ಮತ್ತು ಗಿರೀಶ್ ಅವರು ದಾರಿಯಲ್ಲಿ ಬರಬೇಕಾದ್ರೆ ಇವರಿಬ್ರು ಗಂಡ ಹೆಂಡತಿ ಥರ ಕುಡ್ದಿರೋ ಥರ ಹೆಂಡತಿ ಹತ್ರ ದುಡ್ಡು ಕೇಳೋ ಥರ ನಾಟಕನ ಶುರು ಮಾಡ್ಕೋತಾರೆ. ನಂತರ ಅತ್ತ ಕಡೆ ವಲ್ಲಭ ಕೂಡ ಅಮ್ಮು ಹತ್ರಕ್ಕೆ ಬರ್ತಾರೆ. ಎಲ್ಲಿ ಅವರು ತೋರಿಸು ಅಂತ ಹೇಳಿ ವಲ್ಲಭ ಕೇಳ್ತಿದ್ರೆ, ಅಯ್ಯೋ ವಲ್ಲಭ ನಾನೇ ಅವ್ರಿಗೆ ಸರಿಯಾಗಿ
ಜೋರಾಗಿ ಬೈದೆ ಗೊತ್ತಾ, ಹೆದರ್ಕೊಂಡು ಹೋಗ್ಬಿಟ್ರು ಅವರು ಅಂತ ಅಮ್ಮು ಹೇಳಿದಾಗ, ಹೌದಾ ಒಳ್ಳೆ ಕೆಲಸ ಮಾಡಿದ್ಯಾ, ಹೀಗೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು, ಈಗ ಬಂದಿದ್ದ ಕೆಲಸ ಅಂತೂ ಆಗಲಿಲ್ಲ, ನಡಿ ಹೋಗೋಣ ಅಂತ ಹೇಳ್ತಾರೆ. ಅಯ್ಯೋ ವಲ್ಲಭ ನೋಡು ವಲ್ಲಭ, ಗಂಡ ಕುಡ್ಕೊಂಡು ಹೆಂಡತಿಗೆ ದುಡ್ಡು ಕೊಡು ಅಂತ ಪೀಡಿಸಿ ಹೊಡಿತಿದ್ದಾನೆ ಅಂದಾಗ, ಅಯ್ಯೋ ಬೇರೆಯವ್ರ ವಿಷಯ ನಮಗೆ ಅದಕ್ಕೆ ಅಂತ ಹೇಳಿ ವಲ್ಲಭ ಹೇಳಿದಾಗ, ಈ ರೀತಿ ಮಾತಾಡ್ಬಿಟ್ರೆ ಹೇಗೆ ವಲ್ಲಭ, ಇದು ನೀನು ಮನುಷ್ಯತ್ವ ಇದೆ ಅಲ್ವಾ, ಮತ್ತೆ ಆ ರೀತಿ ಎಲ್ಲ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನಿರೋಕ್ಕಾಗತ್ತಾ ಅಂತ ಅಮ್ಮು ಇಲ್ಲಿ ವಲ್ಲಭನ ರೊಚ್ಚು ಕೇಳಿಸೋಕೆ ನೋಡ್ತಿದ್ದಾಳೆ. ಬಟ್ ಇಲ್ಲಿ ವಲ್ಲಭ ಅಂತೂ ನಮ್ಗೆ ಯಾಕೆ ಇನ್ನೊಬ್ರು ವಿಷಯ ಅಂತಾನೆ ಮಾತಾಡ್ತಿದ್ದಾರೆ. ಅತ್ತ ಕಡೆ ಮೀನಾ ಕೂಡ ಕಾಲ್ ಮಾಡಿದೆ, ವಲ್ಲಭ ಸುಮ್ಮನೆ ಇದ್ದಾನೆ, ಅವನನ್ನ ರುಚಿ ಕೇಳಿಸು, ಅವ್ನು ಕುಪ್ಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಹೋಗಿ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಬೇಕು, ಆ ರೀತಿ ಮಾಡು ಅಮ್ಮು ನೀನು ಅಂತ ಹೇಳಿ ಮೀನಾ ಫೋನಲ್ಲಿ ಹೇಳ್ತಿದ್ದಾರೆ. ಆಗ ಇಲ್ಲಿ ಅಮ್ಮು ಕೂಡ ಏನಿದು ವಲ್ಲಭ ಕಷ್ಟದಲ್ಲಿದ್ದಾರೆ ಅಂದರೂ ಕೂಡ ನೀನು ಸುಮ್ಮನಿದೆಯಲ್ಲ, ಕಾಲೇಜಲ್ಲಿ ನನಗೆ ಲೆಕ್ಚರರ್ ಮಿಸ್ಬಿಹೇವ್ ಮಾಡಿದ ತಕ್ಷಣ ಹೇಗೆಲ್ಲ ಪಾಠ ಕಲಿಸ್ದೆ ನೀನು, ಇವಾಗ ನೋಡಿದ್ರೆ ಯಾಕೆ ಸುಮ್ಮನಿದ್ಯಾ, ಪಾಪ ಮಾಯಕ ಹೆಣ್ಮಕ್ಳಿಗೆ ಹೇಗೆ ಹೊಡಿತದಾನೆ ನೋಡು ಗಂಡ ಕುಡಿತಕ್ಕೋಸ್ಕರ ಅಂತ ಹೇಳಿದಾಗ, ಅಯ್ಯೋ ನಾವೀಗ ಹೋಗಿ ಕೇಳೋಕ್ಕಾಗತ್ತೆ ಇವ್ರನ್ನೆಲ್ಲ, ಕಾಲೇಜ್ ವಿಷಯನೇ ಬೇರೆ ಇವರೇ ಬೇರೆ, ನಾವೇನಾದ್ರು ಇವ್ರನ್ನ ಕೇಳೋಕೆ ಹೋದೆ ಇದು ನಮ್ಮ ವಿಷಯ, ನೀವು ಯಾರು ಕೇಳೋದಕ್ಕೆ ಅಂತೆಲ್ಲ ಮಾತನಾಡ್ಬಿಡ್ತಾರೆ. ನಮ್ಗೆ ಯಾಕೆ ಇನ್ನೊಬ್ರು ವಿಷಯ ಅಂದಾಗ ಆ ರೀತಿ ಎಲ್ಲ ಮಾತಾಡಬೇಡವಲ್ಲವ, ಮನೆ ಒಳಗಡೆ ಇರೋ ತನಕ ಅದು ಅವ್ರ ವಿಷಯ, ಹೊರಗಡೆ ಬಂದಮೇಲೆ ಇದು ಎಲ್ಲರ ವಿಷಯ ಗೊತ್ತಾ, ಹೋಗು ಕೇಳು ಅಂತ ಹೇಳಿ ಅಮ್ಮು ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಗಂಡ ಆದವನಂತೂ ಕುಡ್ಕೊಂಡು ದುಡ್ಡು ಅಂತ ಎರ್ರಾಬಿರಿ ಹೊಡಿತಿರೋದನ್ನು ನೋಡಿದೆ ನಂದ ಅವರೇ ರುಚಿ ಕೇಳ್ಬಿಡ್ತಾರೆ. ಈ ಕಡೆ ವಲ್ಲಭ ಹೋಗಬೇಕು, ಅಷ್ಟರಲ್ಲಿ ನಂದ ಅವರೇ ಹೋಗಿದ್ದೆ, ಆ ವ್ಯಕ್ತಿಗೆ ಹಿಗ್ಗಾಮುಗ್ಗ ಬಾರಿಸಿ ಬಿಸಾಕ್ತಾರೆ. ಅಯ್ಯೋ ಯಾರಪ್ಪ ಇದು, ಯಾರೋ ಬರ್ತಾರೆ ಅಂದ್ಕೊಂಡು ಇದ್ಯಾವುದೋ ಸ್ಪೆಷಲ್ ಎಂಟ್ರಿ ಅಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಡ್ರಾಮಾ ಮಾಡ್ತಾರೆ. ಬಟ್ ನಂದ ಅವರು ಹಿಗ್ಗಾಮುಗ್ಗ ಬಾರಿಸಿದ್ದೆ ತಡ ಆ ವ್ಯಕ್ತಿಗೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಅಷ್ಟರಲ್ಲಿ ಹೆಂಡತಿ ಪಾತ್ರದವ್ರು ಬಂದಿದ್ದೆ, ನನ್ನ ಗಂಡಂಗೆ ಹೊಡಿಬೇಡಿ ದಯವಿಟ್ಟು ಅಂತ ಹೇಳಿದಾಗ, ನೋಡಿದ್ಯಾ ಹೆಂಡತಿ ಆದವಳು ಗಂಡ ಇಷ್ಟು ಹಿಂಸೆ ಕೊಟ್ಟರು ಕೂಡ ಗಂಡ ಚೆನ್ನಾಗಿರಬೇಕು, ಅವನ ಆರೋಗ್ಯ ಚೆನ್ನಾಗಿರಬೇಕು, ಅವನ ಆಯಸ್ಸಿರಬೇಕು ಅಂತೆಲ್ಲ ಹೇಗೆ ಕೇಳ್ಕೊತಾಳೆ, ಈಗಲೂ ಕೂಡ ಬಿಡಿ ಯಾವುದೇ ರೀತಿ ಹೊಡಿಬೇಡಿ ಅಂತ ಹೇಳ್ತಿದ್ದಾರೆ. ಅಂತ ಹೆಂಡತಿಗೆ ಈ ರೀತಿ ಹಿಂಸೆ ಮಾಡೋಕ್ಕೆ ಹೇಗೆ ಮನ್ಸು ಬರುತ್ತೆ ನಿನಗೆ ಅಂತ ಹೇಳಿ ನಂದ ಅವರು ಒಂದು ನಾಲ್ಕು ಮತ್ತಷ್ಟು ಹೊಡಿತಾರೆ. ಆಗ ಆ ವ್ಯಕ್ತಿ ಕಾಲು ಇಟ್ಕೊಂಡ್ಬಿಡ್ತಾರೆ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಕುಡ್ಕನೂ ಅಲ್ಲ, ನಾನು ಇವಳಿಗೆ ಹೊಡಿತಾನೂ ಇಲ್ಲ, ಇದನ್ನೆಲ್ಲ ಮಾಡ್ತಿರೋದು ನಾಟಕ ಅಷ್ಟೇ, ನಮ್ಗೆ ಯಾರೋ 3 ಜನ ಬಂದು ಈ ರೀತಿ ನಾಟಕ ಮಾಡಬೇಕು ಅಂತ ಹೇಳಿದ್ರು. ಆಗ ಯಾರೋ ವಲ್ಲಭ ಬರ್ತಾನೆ ಅಂತ ಹೇಳಿದ್ರು, ಆಗ ಹುಡಿಸ್ಕೋಬೇಕು ನೀವು ಅಂತ ಕೂಡ ಹೇಳಿದ್ರು, ಅದಕ್ಕೋಸ್ಕರ ಡ್ರಾಮಾ ಮಾಡ್ತಿದ್ದೀವಿ ಅಷ್ಟೇ ಅಂತ ಹೇಳಿದ ತಕ್ಷಣ ನಂದ ಅವರು ಶಾಕ್ ಆಗ್ತಾರೆ. ಆತ ಕಡೆ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ಆಫೀಸಿಂದ ದಾರಿಲಿ ಬರಬೇಕಿದ್ರೆ ಇಲ್ಲಿ ವೀಣಾ ಅವರು ಏನೇ ಇದು ನಿಮ್ಮ ಮತ್ತೆ ಹಾಗೆ ಹೀಗೆ ಅಂತ ಹೇಳಿದೆ, ನೀನು ಊಟ ತೊಗೊಂಡೋಗೋದು ಇಷ್ಟನೇ ಇಲ್ಲ ಅಂದೆ, ಬಟ್ ಇವತ್ತು ಎಷ್ಟು ಚೆನ್ನಾಗಿ ನನ್ನನ್ನು ಜೊತೆ ಮಾಡಿ ನಿನ್ನ ಜೊತೆ ಕಳಿಸ್ಕೊಟ್ರು ಅಂತ ವೀಣಾ ಅವರು ಹೇಳಿದಾಗ, ಇಲ್ಲಿ ಪ್ರಿಯಾ ಹೌದು ಅಮ್ಮ ನಾನು ಹೇಳಿದ ನಿಜಾನೇ, ಅವ್ರಿಗೆ ಇಷ್ಟ ಇಲ್ಲ, ಬಟ್ ಯಾಕೋ ಇವತ್ತು ವಿಚಿತ್ರವಾಗಿ ನಡ್ಕೊಂಡ್ರು, ನನ್ನನ್ನು ನೀನು ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬಾ ಅಂದರು. ಆ ನಂತರ ನಿಮ್ಮನ್ನ ಕೂಡ ಅವರಿಬ್ಬರ ಬಗ್ಗೆ ಏನು ಅನ್ಕೊಳ್ಳಲ್ಲ, ಊಟ ತಿಂತಿದ್ರೆ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಇದನ್ನೆಲ್ಲ ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ ಅಂದಾಗ, ಹೌದು ಕಣೆ ಖಂಡಿತ ಅವ್ರಿಗೆಲ್ಲ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ, ಅದಕ್ಕೆ ನಮ್ಮನ್ನು ಸಾಗಾಕ್ಬಿಟ್ರು. ಅಯ್ಯೋ ಈ ದೊಡ್ಡಿ ನನಗೆ ಅರ್ಥನೇ ಆಗಲಿಲ್ವಲ್ಲ, ಮೊದಲು ಅವ್ರು ಏನು ಪ್ಲಾನ್ ಮಾಡ್ತಿದ್ದಾರೋ ಅದನ್ನು ಉಲ್ಟಾ ಮಾಡಬೇಕು, ನಡಿ ಹೋಗೋಣ ಅಂತ ಹೇಳಿ ಪ್ರಿಯಾ ಮತ್ತು ವೀಣಾ ಮನೆ ಕಡೆ ಬರ್ತಿದ್ದಾರೆ. ಇತ್ತ ಕಡೆ ನಂದ ಅವ್ರಿಗೆ ಆಲ್ರೆಡಿ ವಲ್ಲಭನ ನಾಟಕದ ವಿಷಯ ಗೊತ್ತಾಗಿದೆ. ವಲ್ಲಭಂಗೆ ಶಾಕ್ ಆಗ್ತದೆ ಆ ಮಾತನ್ನ ಕೇಳಿದ್ದೆ, ಬಟ್ ಅಮ್ಮು ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ನಡ್ಕೋತಿದ್ದಾರೆ. ಮೀನಾ, ಕೇಶವ ಹಾಗೆ ಗಿರೀಶ್ ಅವರು ತಲೆ ಚುಚ್ಕೋತಿದ್ದಾರೆ ಎಲ್ಲ ಕೂಡ ಉಲ್ಟಾ ಹೊಡಿತು ಅಂತ. ನಂತರ ಎಲ್ಲ ಜನಗಳನ್ನ ಕೂಡ ಇದು ನಾಟಕ ಅಂತ ಗೊತ್ತಾಯ್ತಲ್ವ, ದಯವಿಟ್ಟು ಹೊರಡಿ ಅಂತ ಕಳಿಸ್ತಾರೆ. ನಂತರ ವಲ್ಲಭನ ಅಲ್ಲೇ ನೋಡಿದಂಥ ನಂದ ಅವರು, ಇದೆಲ್ಲ ಈ ರೀತಿ ಎಲ್ಲ ಬೇಕಾಗಿತ್ತ, ಸುಮ್ಮನೆ ಮನೇಲಿ ಇರಬಹುದಿತ್ತಲ್ವ, ತಾನೇ ಹೆಚ್ಚಾಗಿ ಮನೆಯಿಂದ ಆಚೆ ಹೋಗಿ ಈ ರೀತಿ ಒಳ್ಳೆಯವನು ಅಂತ ಬಿಂಬಿಸೋದಕ್ಕೆ, ನನ್ನ ಮನಸ್ಸನ್ನು ಗೆಲ್ಲೋದಕ್ಕೆ ಈ ರೀತಿ ಎಲ್ಲ ಡ್ರಾಮಾ ಮಾಡಬೇಕಾಗಿತ್ತ, ಇನ್ನೊಮ್ಮೆ ಈ ರೀತಿ ಆದರೆ ಖಂಡಿತ ಬರೋ ಸ್ವಲ್ಪ ಮರ್ಯಾದೆ ಕೂಡ ಅವನ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಕೂಡ ಹೋಗ್ಬಿಡುತ್ತೆ ಅಂತ ಹೇಳಿ ನಂದವರು ಸೆಟ್ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ವಲ್ಲಭಂಗೆ ತುಂಬ ಬೇಜಾರ ಆಗತ್ತೆ. ನಂತರ ವಲ್ಲಭ ಮನೆಗೆ ಬರ್ತಿದ್ದಾಗೇನೆ ಎಲ್ಲರೂ ಕೂಡ ವಲ್ಲಭನ ಟೆಂಟ್ನ ಹತ್ರ ಬಂದಿದ್ದೆ, ದಯವಿಟ್ಟು ವಲ್ಲಭ ಕ್ಷಮಿಸ್ಬಿಡು, ನಿನ್ನ ಒಳ್ಳೆತನ ಮಾವಂಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಮಾಡಿದ್ದು ಅಂತ ಮೀನಾ ಹೇಳಿದಾಗ, ಅಯ್ಯೋ ಅದಕ್ಕೆ ಒಳ್ಳೆತನ ಅನ್ನೋದು ನಮ್ಮ ಆತ್ಮಸಾಕ್ಷಿಗೆ ಸಂಬಂಧಪಟ್ಟಿದ್ದು, ಒಳ್ಳೆತನ ನಾವು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ ಅಲ್ವಾ ಅಂತ ಹೇಳ್ತಿರ್ಬೇಕಿದ್ರೇ ಪ್ರಿಯಾ ವೀಣಾ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಈ ಮಾತನ್ನು ನಂದಾಬ್ರು ಕೂಡ ಕೇಳಿಸ್ಕೊತಾರೆ. ಹಾಗಿದ್ರೆ ಮಗ ಇದ್ರ ಹಿಂದೆ ಇಲ್ಲ ಅನ್ನೋ ಸತ್ಯ ಗೊತ್ತಾಯ್ತಾ, ಮಗ ಎಂಥ ಒಳ್ಳೆಯವನು ಅನ್ನೋ ವಿಷಯ ಕೂಡ ನಂದವ್ರಿಗೆ ಗೊತ್ತಾಯ್ತಾ, ಕೊನೆಗೂ ಮೀನಾ ಪ್ಲಾನ್ ಉಲ್ಟಾ ಆಯ್ತಾ ಅಥವಾ ನಿಜಕ್ಕೂ ವರ್ಕೌಟ್ ಆಯ್ತಾ, ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.